ತೋಟಗಾರಿಕಾ ಇಲಾಖೆ ಜೈವಿಕ ಕೃಷಿ ಸೊಸೈಟಿ ಸಂಯುಕ್ತಾಶ್ರಯದಲ್ಲಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜಿಸಿರುವ ಸಾವಯವ ಮಾವು ಹಾಗೂ ಹಲಸಿನ ಹಣ್ಣಿನ ಮೇಳಕ್ಕೆ ವನ್ಯಜೀವಿ ಛಾಯಾಗ್ರಾಹಕರಾದ ಕೃಪಾಕರ ಸೇನಾನಿ ಚಾಲನೆ ನೀಡಿದರು. ಮೇಳದಲ್ಲಿ ಬಗೆ ಬಗೆಯ ಹಣ್ಣುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿತ್ತು. ಗ್ರಾಹಕರು ಮಾವಿನ ರುಚಿಯನ್ನು ಆಸ್ವಾದಿಸಿದರು. ದೂರದರ್ಶನದೊಂದಿಗೆ ಕೃಪಾಕರ ಸೇನಾನಿ ಸಾವಯವ ಹಣ್ಣುಗಳು ಆರೋಗ್ಯಕ್ಕೆ ಸೂಕ್ತವಾಗಿದ್ದು ಅವುಗಳನ್ನು ಬೆಳೆಯಲು ಉತ್ತಮ ಪರಿಸರ ನಿರ್ಮಿಸುವುದು ನಮ್ಮೆಲ್ಲರ ಕರ್ತವ್ಯ. ಆಗ ಮಾತ್ರ ಸಹಜ ಕೃಷಿ ಯಶಸ್ಸು ಕಾಣಲು ಸಾಧ್ಯ ಎಂದರು. ಜೀವಕೋಟಿ ಇದಲ್ಲ, ಅವುಗಳ ನಾಶಕ್ಕೆ ಕಾರಣ ಆಗಿದ್ದಾವೆ. ಅವು ನೇರವಾಗಿ ಒಂದು ರೀತಿ ಪರೋಕ್ಷ ಅನ್ಬೋದು, ಬಟ್ ನಾನು ಹೇಳೋದು ನೇರವಾಗಿಯೇ ನಮ್ಮ ಇಲ್ಲಿ ಬೆಳೆಗೆ ಒಂಥರ ಮಾರಕ ಆಗುತ್ತೆ ಅಂತ. ಸಹಜ ಕೃಷಿ ಯಶಸ್ವಿ ಆಗಬೇಕಂತಂದರೆ ನಾವು ಇಡೀ ಜೀವ ಪರಿಸರನ ಇಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಎಚ್ಎನ್ ಹೇಮಾ ರೈತರನ್ನು ಉತ್ತೇಜಿಸಲು ಇಂತಹ ಮೇಳಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಸುಮಾರು ಮ್ಯಾಂಗೋ ವೆರೈಟೀಸ್ ತಾವು ನೋಡ್ತಾ ಇರಬಹುದು. 50ರಿಂದ 60 70ರಿಂದ 80 ವೆರೈಟೀಸ್ ಡಿಫ್ರೆಂಟ್ ಕಲೆಕ್ಷನ್ ಸಹ ಎಲ್ಲರಿಗೂ ಮಾವು ಬಗ್ಗೆ ತಿಳ್ಕೋಬೇಕು ಅನ್ನೋರಿಗೂ ಸಹ ಇಟ್ಟಿದ್ದೀವಿ. ಅದಲ್ಲದೆ ಜಾಕ್ ವೆರೈಟೀಸ್ ಸಹ ಈ ಒಂದು ಇಟ್ಟಿದ್ದೀವಿ, ತಾವು ನೋಡ್ಬೋದು. ಜೈವಿಕ ಕೃಷಿ ಸೊಸೈಟಿ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ರಾಮಕೃಷ್ಣಪ್ಪ ಮೇಳಕ್ಕೆ ಆಗಮಿಸುವವರಿಗೆ ವಿವಿಧ ತಳಿಯ ಹಣ್ಣುಗಳನ್ನು ಪರಿಚಯಿಸುವುದರ ಜೊತೆಗೆ ಹಣ್ಣುಗಳಿಗೆ ರಾಸಾಯನಿಕ ಬಳಕೆಯಿಂದ ಆಗುವ ದುಷ್ಪರಿಣಾಮದ ಬಗ್ಗೆಯೂ ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಓಡಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಗ್ರೀನ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಇಲ್ಲಿ ಒಂದು ಸಾವಯವ ಕೃಷಿಕರು ಅವರ ಬೆಳೆದಂಥ ಆಹಾರ ಅದು ಮಾವು ಮತ್ತು ಹಲಸಿನ ಮೂಲಕ ಬೇರೆ ಬೇರೆ ಸಾವಯವ ವಸ್ತುಗಳನ್ನು ನಾವು ಇಲ್ಲಿ ಪರಿಚಯ ಮಾಡ್ತೀವಿ. ಸಂಸ್ಥೆಯ ಕಾರ್ಯದರ್ಶಿ ಕವಿತಾ ಶ್ರೀನಿವಾಸ್ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಅಗತ್ಯ ಪದಾರ್ಥಗಳನ್ನು ಗ್ರಾಹಕರಿಗೆ ತಲುಪಿಸಲು ಸಾಧ್ಯವಾಗಲಿದ್ದು ರೈತರಿಗೂ ಇದು ನೆರವಾಗಲಿದೆ ಎಂದರು. ವಿಶೇಷವಾಗಿ ನಾವು ವೇದಿಕೆ ಕಲ್ಪಿಸಿಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಉಪಯೋಗಿಸ್ಕೊಳ್ತಾ ಯುವಜನತೆಗೆ ತಲುಪಬೇಕು, ಮತ್ತೆ ಇದರಲ್ಲಿ ಕೃಷಿ ಕಡೆಗೆ ಒಲವು ತೋರಬೇಕು, ಮತ್ತೆ ಕೆಮಿಕಲ್ ಫ್ರೀ ಯಾರೆಲ್ಲ ಅರ್ಬನ್ ಗಾರ್ಡನಿಂಗ್ ಮಾಡಕ್ಕೆ ಇಷ್ಟಪಡ್ತಾರೆ ಅವ್ರಿಗೊಂದು ವೇದಿಕೆಯಾಗಿ ಈ ರೈತರು ಇಲ್ಲಿ ನೆಕ್ಸಸ್ ಮಾಲ್ ಅನ್ನ ವೇದಿಕೆಯಾಗಿ ಬಳಸಿಕೊಂಡು ಇಲ್ಲಿ ಇವತ್ತು ಮೇಳ ನಡೆಸ್ತಾ ಇದ್ದೀವಿ. ರಾಮನಗರದ ರೈತ ನಂಜುಂಡಸ್ವಾಮಿ ಅರಳಕುಪ್ಪೆ ಈ ರೀತಿಯ ಮಾವು ಹಲಸು ಮೇಳದಿಂದ ರೈತರಿಗೆ ಅನುಕೂಲವಾಗಲಿದೆ. ರಾಸಾಯನಿಕ ಬಳಕೆ ಮಾಡದ ಹಣ್ಣುಗಳನ್ನು ಗ್ರಾಹಕರಿಗೆ ತಲುಪಿಸಲಾಗುತ್ತಿದೆ ಎಂದು ಹೇಳಿದರು. ಸೊಸೈಟಿ ಮತ್ತು ನಮ್ಮ ರೈತರ ಮಾರುಕಟ್ಟೆಯವರು ಸೇರಿ ಮಾಡ್ತಾ ಇರುವಂಥ ಈ ವಿಭಿನ್ನವಾದಂಥ ಎಸ್ಪೆಷಲಿ ನೈಸರ್ಗಿಕ ಮಾವು ಮತ್ತು ಹಲಸು ಮತ್ತು ಸಾವಯವ ಉತ್ಪನ್ನಗಳ ಮಾರಾಟವನ್ನು ನೇರವಾಗಿ ಬೆಳೆದಿರುವಂಥ ರೈತರುಗಳೇ ತಂದು ನಾಗರಿಕೆ ಮಾಡ್ತಾ ಇರೋದು ಒಂದು ಹೈಟೆಕ್ ಮಾರ್ಕೆಟನ್ನು ಇವತ್ತು ಬಿಲ್ಡ್ ಮಾಡಿಕೊಟ್ಟಿದ್ದಾರೆ.